ನಮಸ್ಕಾರ, ಶುಭೋದಯ. ಇವತ್ತಿನ ಬೆಳಗಿನ ಪದ್ಯದಲ್ಲಿ ರಸನೇಂದ್ರಿಯ ಅಥವಾ ನಾಲಿಗೆಯಾಗಿ ರವಿಯ ಪಾತ್ರ ಏನು, ಅಥವಾ ನಾಲಿಗೆಗೂ ರವಿಗೂ, ರುಚಿಗೂ ರವಿಗೂ ಸಂಬಂಧ ಯಾವ ರೀತಿ ಸೂಕ್ಷ್ಮವಾಗಿದೆ ಅನ್ನೋದನ್ನು ಗಮನಿಸ್ತೀವಿ. ಬೆಳಗಿನ ಸುಗ್ರಾಸ ಭೋಜನದ ಸವಿ ಉಣಬಡಿಸುವ ರವಿ, ರಸಪಾಕ ಪ್ರವೀಣನೇ, ಜೀವ ರುಚಿಗೆ ಬೆಳಕ ನಿತ್ಯೋದಯದ ರಸರವಿ. ಬೆಳಗಿನ ಸುಗ್ರಾಸ ಭೋಜನದ ಸವಿ ಉಣಬಡಿಸುವ ರವಿ. ಬದುಕಿನ ಎಲ್ಲ ಅನುಭವಗಳಲ್ಲಿ ಅತ್ಯಂತ ತೃಪ್ತಿ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು, ಹೊಟ್ಟೆ ತುಂಬಿಸುವಂಥದ್ದು, ಅನುಭವದ ಹೊಟ್ಟೆ ತುಂಬಿಸುವಂಥದ್ದು ಯಾವುದಪ್ಪ ಅಂದರೆ ಬೆಳಗಿನ ಉದಯ. ಬೆಳಗಿನ ಜಾವದಲ್ಲಿ ರವಿಯನ್ನು ಅಥವಾ ಸೂರ್ಯನನ್ನು ನಾವು ನೋಡಿದಾಗ, ಆ ಉದಯದ ರವಿಯನ್ನು ನೋಡಿದಾಗ ಏನು ಆಹ್ಲಾದ ಉಂಟಾಗುತ್ತೋ ಅದು ಬಹಳ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಅದು ಸುಗ್ರಾಸ ಭೋಜನ ಅನ್ನೋದು ಕವಿಯ ಅಭಿಪ್ರಾಯ. ಬೆಳಗಿನ ಸುಗ್ರಾಸ ಭೋಜನದ ಸವಿ ಉಣಬಡಿಸುವ ರವಿ, ಅದನ್ನು ನಮಗೆ ಉಣಬಡಿಸ್ತಾನಂತೆ ರವಿ. ರಸಪಾಕ ಪ್ರವೀಣನೇ, ಅವನು ರಸಪಾಕ ಪ್ರವೀಣ ಅಂದ್ರೇನು, ಭಾಳ ರುಚಿಯಾಗಿ ಅಡುಗೆ ಮಾಡಾಕ್ತಾನೆ ಅಂತ. ನೀವು ಗಮನಿಸಿರ್ಬೋದು, ಯಾರ ಅಡಿಗೆ ರುಚಿ ಇರುತ್ತೋ, ಯಾರು ಚೆನ್ನಾಗಿ ಅಡುಗೆ ಮಾಡಾಕ್ತಾರೋ ಅವ್ರಿಗೆ ರಸಪ್ರಜ್ಞೆ ಜಾಸ್ತಿ ಇರುತ್ತೆ. ಅಂದರೆ ಅವ್ರಿಗೆ ರುಚಿಯ ಪ್ರಜ್ಞೆ ಜಾಸ್ತಿ ಇರುತ್ತೆ. ಹೇಗೆಗೋ ಮಾಡಿದ್ದ ಅವರು ತಿನ್ನೋಕ್ಕೆ ತಯಾರಿರಲ್ಲ. ಹೇಗೆಗೋ ಮಾಡ್ಕೊಂಡು ಅಯ್ಯೋ ತಿನ್ನಬೇಕಲ್ಲಪ್ಪ ಅಂತ ತಿನ್ನೋದಲ್ಲ ಅದು. ಅವ್ರಿಗೆ ಗೊತ್ತು ತಾವು ಅಡುಗೆ ಮಾಡಿದ್ದನ್ನು ಬೇರೆಯವ್ರ ಜೊತೆಗೆ ತಾವು ತಿಂತೀವಿ ಅಂತ. ಹೀಗಾಗಿ ಅವನು ರಸಪಾಕ ಪ್ರವೀಣನೇ ಇರಬೇಕು. ಯಾಕೆ? ಈ ಸುಗ್ರಾಸ ಭೋಜನವನ್ನು ಅವನು ನಮಗೆ ಕೊಡ್ತಾ ಇದ್ದಾನಲ್ಲ. ಮಹಾಭಾರತದಲ್ಲಿ ನೋಡಿ, ಭೀಮನಿಗೆ ಅಜ್ಞಾತವಾಸದಲ್ಲಿ ಅಡುಗೆಯವನ ಕೆಲಸ ಒಲಲ್ಲ. ಯಾಕೆ? ಅವನು ಹೊಟ್ಟೆ ಬಾಕ ವೃಕೋದರ ಅದೆಲ್ಲ ಬೇರೆ ಕತೆ. ಆದರೆ ಅವನು ರುಚಿ ಪ್ರಪಂಚ ಸೊಗಸಾಗಿತ್ತು ಅವನಿಗೆ. ಅಂದರೆ ಚೆನ್ನಾಗೇ ತಿಂತಾ ಇದ್ದ ಅವನು. ಆ ಚೆನ್ನಾಗಿ ತಿನ್ನೋರಿಗೆ ಚೆನ್ನಾಗಿ ಅಡುಗೆ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಅದು ಚೆನ್ನಾಗಿ ಅಡುಗೆ ಮಾಡಿಕೊಳ್ಳೋರು ಅಂಥವ್ರೊಬ್ಬರು ಮನೇಲಿ ಇದ್ಬಿಟ್ರೆ ನಮ್ಮೆಲ್ಲರ ಪುಣ್ಯ ಬಿಡಿ. ಹೀಗೆ ಜಗತ್ತಿನಲ್ಲಿ ರವಿ ಇದ್ದಾನಲ್ಲ, ಅವನು ಎಲ್ಲರ ಕಣ್ಣಿನ ಹೊಟ್ಟೆ ತುಂಬಿಸ್ತಾನೆ. ಕಣ್ಣಿನ ಮೂಲಕ ನಮ್ಮ ಅನುಭವದ ಹೊಟ್ಟೆಯನ್ನು ತುಂಬಿಸ್ತಾನೆ. ಆದರೆ ಇಲ್ಲಿ ನಾವು ರಸನೇಂದ್ರಿಯಕ್ಕೆ ಅವನನ್ನು ಹೋಲಿಸ್ತಾ ಇರೋದ್ರಿಂದ ಜಿಹ್ವೆಗೆ ಸೀಮಿತಗೊಳಿಸ್ತೀನಿ. ಈ ಭೋಜನದ ಸವಿಯನ್ನು, ಸುಗ್ರಾಸ ಭೋಜನ ಯಾವುದು? ಬೆಳಗಿನದು. ಬೆಳಕು ಆಗುವಂತಹ ಒಂದು ಸುಗ್ರಾಸ ಭೋಜನ, ಅದನ್ನು ತಯಾರಿಸೋ ರಸಪಾಕ ಪ್ರವೀಣನೇ ಅವನು. ಯಾತಕ್ಕೆ? ಜೀವ ರುಚಿಗೆ ಬೆಳಕ ನಿತ್ಯೋದಯದ ರಸರವಿ. ಜೀವಗಳಿಗೆ ರುಚಿ, ನಾಲಿಗೆಗೆ ರುಚಿ ಬರಬೇಕು, ಬದುಕಿನ ರುಚಿ ಬರಬೇಕು. ಬದುಕಿನ ರುಚಿ ಅಂದ್ರೇನು? ಉತ್ಸಾಹ ಬರಬೇಕು. ನಾನು ಹೇಳಬೇಕು, ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಇವತ್ತಿನ ದಿನದಲ್ಲಿ ನಂದು ಇದು ಆಲೋಚನೆ ಇದೆ, ಇದು ಪ್ಲ್ಯಾನ್ ಇದೆ, ಈ ಯೋಜನೆ ಇದೆ, ಇದನ್ನು ಕಾರ್ಯರೂಪಕ್ಕೆ ತರಬೇಕು, ಈ ಕೆಲಸ ಅಷ್ಟಾಗಬೇಕು, ಆ ಕೆಲಸ ಇಷ್ಟಾಗಬೇಕು, ಇದೆಲ್ಲ ಮಾಡ್ತೀವಲ್ಲ, ಇದು ಜೀವನದ ರುಚಿ. ಈ ರುಚಿ ಹತ್ತಿಸೋದು ಯಾರು ಅಂದರೆ ರವಿ. ಒಂದು, ನಮ್ಮನ್ನು ಎಚ್ಚರಗೊಳಿಸ್ತಾನೆ ಅನ್ನೋದು ಒಂದು. ಎರಡನೇದು, ಇಡೀ ದಿನದ ಅವಕಾಶ ನಮಗೆ ಸಿಕ್ತು ಅಂತ. ಮೂರನೇದು, ಜೀವಪೋಷಕ, ಜೀವಕಾರಕ, ಜೀವಧಾರಕ ಯಾವುದು? ಆಹಾರ. ಈ ಆಹಾರವನ್ನು ಉತ್ಪಾದನೆ ಮಾಡೋದ್ರಲ್ಲಿ ಕೂಡ, ಅಥವಾ ಈ ಆಹಾರದ ತಯಾರಿಕೆಯಲ್ಲಿ ರವಿಯ ನೇರ ಪಾತ್ರ ಇದೆ. ರವಿ ಅವನು ಬೆಳಗದೇ ಇದ್ದರೆ, ಬೆಳೆ ಬೆಳೀದೇ ಇದ್ದರೆ, ಕಾಳು ಕಟ್ಟದೇ ಇದ್ದರೆ, ತೆನೆ ಕಟ್ಟದೇ ಇದ್ದರೆ ಹೇಗಾಗತ್ತೆ? ಹೀಗಾಗಿ ಅವನು ನಮ್ಮ ರಸನೇಂದ್ರಿಯಕ್ಕೆ ತುಂಬ ಹತ್ತಿರವಾದವನು. ಅವನು ರಸನೇಂದ್ರಿಯದ ಪ್ರತಿರೂಪವೇ
ಅನ್ನೋದನ್ನು ನಾನು ಈ ಪದ್ಯದಲ್ಲಿ ಹೇಳ್ತಾ ಇದ್ದೀನಿ. ಹೀಗಾಗಿ ಜೀವರುಚಿಗೆ, ಜೀವದ ಬದುಕಿಗೆ, ಜೀವದ ರುಚಿಗೆ ಬೆಳಕ ನಿತ್ಯೋದಯದ ರಸರವಿ. ಹೀಗಾಗಿ ಅವನು ನಮ್ಮ ರಸರವಿಯಾಗಿದ್ದಾನೆ ಅನ್ನೋದು ಇವತ್ತಿನ ಶುಭೋದಯದ ಸಂದೇಶ. ನಮಸ್ಕಾರ.